ಈ ಒಂದು ತಾಲಿಪಟ್ಟನ್ನು ಮಾಡುವಾಗ ಈ ಥರ ಹೋಲ್ಗಳನ್ನು ಮಾಡಿ ಅಂದರೆ ಅದು ಸಂಪೂರ್ಣವಾಗಿ ಬೇಯುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ. ಈ ಒಂದು ತಾಲಿಪಟ್ಟನ್ನು ಕೈಯಿಂದ ತಟ್ಟಿನೇ ಮಾಡಬೇಕಾಗುತ್ತೆ. ಲಟ್ಟಣಿಗೆಯಿಂದ ಲಟ್ಟಿಸೋ ಹಾಗಿಲ್ಲ, ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಆ ಥರ ಮಾಡಿದರೆ. ತಟ್ಟೋದು ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ವಿಧಾನ ಅಂತ ಹೇಳ್ಬೋದು. ಯಾವ ಥರ ತಟ್ಟೋದು ಅಂತ ನಾನು ಇಲ್ಲಿ ತೋರಿಸ್ತೀನಿ, ನೋಡ್ಬೋದು. ಇದು ಸರಿಯಾದ ವಿಧಾನ. ಇದೇ ಥರ ನೀವು ಮಾಡ್ಕೊಳ್ಳಿ. ಮೊದಲಿಗೆ ಸೆಂಟರಲ್ಲಿ ಈ ಥರ ತಟ್ಟಬೇಕಾಗುತ್ತೆ. ಸೆಂಟರ್ ಅದು ದಪ್ಪ ಇರೋ ಹಾಗೇ ಇಲ್ಲ, ಸೆಂಟರಿಂದ ಸ್ಟಾರ್ಟ್ ಮಾಡಬೇಕು. ಈ ಥರ ತಡ್ತಾ ತಡ್ತಾ ಎಡ್ಜಸ್ಟ್ಗಳನ್ನೆಲ್ಲ ತೆಳ್ಳಗೆ ಮಾಡ್ಕೋಬೇಕಾಗತ್ತೆ. ನೋಡಿ, ನಿಧಾನವಾಗಿ ತಟ್ಕೊಳ್ಳಿ. ಇದನ್ನು ಬಾಳೆ ಎಲೆ ಮೇಲೆ ಅಥವಾ ಪ್ಲಾಸ್ಟಿಕ್ ಕವರ್ ಮೇಲೆ, ಹೋಳಿಗೆ ಕವರ್ ಇರುತ್ತಲ್ಲ ಅದ್ರ ಮೇಲೆ ಹಾಕಿ, ಅಥವಾ ಡೈರೆಕ್ಟಾಗಿ ಹಂಚು ಮೇಲಾದರೂ ಮಾಡಬಹುದು. ಈ ಥರ ಹೋಲ್ಗಳನ್ನು ಮಾಡಿ ಬಾಳೆ ಎಲೆಯಿಂದ ನಾನು ಹಂಚು ಮೇಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಆ ಹೋಲ್ಗಳಲ್ಲಿ ಎಣ್ಣೆ ಹಾಕ್ಕೊಳ್ಳಿ, ಅಂದರೆ ಅದು ಚೆನ್ನಾಗಿ ಬೇಯುತ್ತೆ. ಮದ್ದೂರಿಗೆ ಮದ್ದೂರು ವಡೆ, ಮೈಸೂರಿಗೆ ಮೈಸೂರು ಪಾಕ್ ಯಾವ ಥರ ಫೇಮಸ್ ಆಗಿದೆಯಲ್ಲ, ಅದೇ ಥರನೇ ನಮ್ಮ ಉತ್ತರ ಕರ್ನಾಟಕಕ್ಕೆ ಈ ಒಂದು ತಾಲಿಪಟ್ಟು ಫೇಮಸ್ ಅಂತ ಹೇಳ್ಬೋದು. ನಾವು ಹೆಚ್ಚಾಗಿ ಈ ತಾಲಿಪಟ್ಟನ್ನು ಮಾಡ್ತೇವೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮಾಡ್ತೇವೆ ಅಂತ ಹೇಳ್ಬೋದು. ಇದು ಮಾಡೋದು ತುಂಬಾ ಸರಳ. ನಾನಿಲ್ಲಿ 4-5 ಜನಕ್ಕಾಗುವಷ್ಟು ತಾಲಿಪಟ್ಟುಗಳನ್ನು ಮಾಡಿದ್ದೆ. ಹಾಗಾಗಿ 10-12 ಮೆಣಸಿನ್ಕಾಯಿಗಳನ್ನು ತೊಗೊಂಡಿದ್ದೆ. ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೇ ಸ್ವಲ್ಪ ಹಸಿ ಕರಿಬೇವು ಹಾಕ್ತಾಯಿದ್ದೀನಿ, ಸ್ವಲ್ಪ ಹಸಿ ಶುಂಠಿ, ಒಂದು 4-5, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಒಂದು 4-5 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೇಕಿದ್ದರೆ ಹಾಕಿ, ಇಲ್ಲದೆ ಹೋದರೆ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಪೈಸಿಯಾಗಿ ಬರಲಿ ಅಂತ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇವಾಗ ಹಿಟ್ಟನ್ನು ಮಿಶ್ರಣ ಮಾಡ್ಕೊಳ್ಳೋಣ. ಅದನ್ನು ಮೊದಲೇ ಜಡಿ ಮಾಡ್ಕೊಳ್ಳಿ. ಯಾವುದೇ ಹಿಟ್ಟಾದರೂ ಕೂಡ ಸ್ವಲ್ಪ ಸಾಣಿಗೆ ಅಂತೀವಿ, ಅಥವಾ ಜಡಿ ಮಾಡಿ ಇಟ್ಕೊಳ್ಳಿ. ಈ ಥರ 2 ಕಪ್ಪಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೆ. ರೊಟ್ಟಿ ಮಾಡ್ತೀವಲ್ಲ ಅದೇ ಜೋಳದ ಹಿಟ್ಟನ್ನು 2 ಕಪ್ಪು, ಉಳಿದಂಥ ಎಲ್ಲ ಹಿಟ್ಟನ್ನು 1 ಕಪ್ ತೊಗೋಬೇಕಾಗುತ್ತೆ. 1 ಕಪ್ ಗೋಧಿ ಹಿಟ್ಟು, 2 ಕಪ್ ಜೋಳದ ಹಿಟ್ಟಿಗೆ 1 ಕಪ್ ಗೋಧಿ ಹಿಟ್ಟು ಬೇಕಾಗುತ್ತೆ. ಅದನ್ನು ಕೂಡ ಈ ಥರ ಸಾಣಿಗೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿ ಹಿಟ್ಟು ಬೇಕಾಗುತ್ತೆ. ಅಕ್ಕಿ ಹಿಟ್ಟಿನ ರೆಸಿಪಿ ಹಳೆ ವಿಡಿಯೋದಲ್ಲಿದೆ, ಆ ಥರನೇ ಮಾಡ್ಕೊಳ್ಳಿ. ಈ ಥರ ಯೂಸ್ ಆಗುತ್ತೆ ಯಾವಾಗಲಾದರೂ. ಇದಕ್ಕೆ ಮೇನ್ ಅಂದರೆ ಹಸಿ ಕಡಲೆಬೇಳೆ ಹಿಟ್ಟು ಕೂಡ ಬೇಕಾಗುತ್ತೆ. ನಾನು ಅದನ್ನು ಸ್ವಲ್ಪ ಮರೆತುಬಿಟ್ಟಿದ್ದೆ, ಮುಂದೆ ಹಾಕ್ತೀನಿ ಆ ಹಸಿ ಕಡಲೆಬೇಳೆ ಹಿಟ್ಟನ್ನು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಆ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಒಂದು ಉಪ್ಪನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ ಕಲರ್ಗೋಸ್ಕರ. ಇವಾಗ ಅದನ್ನು ಚೆನ್ನಾಗಿ ಕಲಸಿದ ನಂತರ ತುರಿದಿಟ್ಟಿರುವಂತಹ ಕ್ಯಾರೆಟನ್ನು ಸೇರಿಸ್ತಾ ಇದ್ದೀನಿ 1 ಕಪ್ಪು. 1 ಕಪ್ಪಷ್ಟು ಸೌತೆಕಾಯಿ ಕೂಡ ತುರಿದಿಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಎಲ್ಲ ತರಕಾರಿಗಳನ್ನು ಕ್ಲೀನಾಗಿ ತೊಳೆದಿಟ್ಕೊಂಡು ಆ ನಂತರ ತುರ್ಕೊಳ್ಳಿ ಅದನ್ನೆಲ್ಲ. 1 ಕಪ್ಪಷ್ಟು ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿ ಕೂಡ ಸೇರಿಸ್ಕೊಳ್ಳೋಣ. ಎಲ್ಲ ತರಕಾರಿಗಳನ್ನು ತುಂಬಾ ಚಿಕ್ಕದಾಗಿ ಚಾಪ್ಸ್ ಮಾಡ್ಕೊಳ್ಳಿ. ಈ ಥರ 1 ಕಪ್ಪಷ್ಟು, ಫುಲ್ 1 ಕಪ್ಪಷ್ಟು ನಾನು ಸಬ್ಬಸಿಗೆ ಸೊಪ್ಪನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಜೀರಿಗೆ ಹಾಕಿ, ಕೆಲವೊಬ್ಬರು ಅಜ್ವಾಯಿನ್ ಕೂಡ ಸೇರಿಸ್ತಾರೆ. ಇಷ್ಟ ಇದ್ದರೆ ನೀವು ಹಾಕೋಬಹುದು. ಮೊದಲೇ ಪೇಸ್ಟ್ ಮಾಡಿದಂಥ ಹಸಿಮೆಣಸಿನ್ಕಾಯಿ ಪೇಸ್ಟ್ ಏನಿತ್ತಲ್ಲ, ಬೆಳ್ಳುಳ್ಳಿ, ಹಸಿ ಶುಂಠಿ ಹಾಕಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಒಂದು ಸಲ ನೀರು ಹಾಕ್ದಲೇ ಕಲಿಸ್ಕೊಳ್ಳಿ. ಇವಾಗ ನೋಡಿ, ಹಸಿ ಹಿಟ್ಟನ್ನು ನಾನು ಸೇರಿಸ್ತಾ ಇದ್ದೀನಿ. ಅದು ಕೂಡ 1 ಕಪ್ಪು ಅಷ್ಟೇ. ಚೆನ್ನಾಗಿ ಕಲಸಿದ ನಂತರ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆಲ್ರೆಡಿ ತರಕಾರಿಯಲ್ಲಿ ನೀರಿದ್ದ ಕಾರಣ ಇದು ಜಾಸ್ತಿ ನೀರು ಹಿಡಿಯೋದಿಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿಯೇ ಕಲಸಿಟ್ಕೊಳ್ಳಿ. ಅಂದರೆ ಅತಿಯಾಗಿ ಅಲ್ಲ, ಅದು ಬರ್ತಾ ಸ್ವಲ್ಪ ನೀರು ಬಿಡುತ್ತೆ. ಆಮೇಲೆ ಜಾಸ್ತಿ ಹೊತ್ತು ನೆನೆಯೋದಕ್ಕೆ ಇಡೋಕ್ಕೆ ಹೋಗಬೇಡಿ. ಈ ಥರ ಕಲಸಿಟ್ಟು ಒಂದು 5 ನಿಮಿಷಕ್ಕೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ, ಅಂದರೆ ಚೆನ್ನಾಗಿ ಬರುತ್ತೆ. ಇಲ್ಲದೆ ಹೋದರೆ ಚೆನ್ನಾಗಿ ಬರೋದಿಲ್ಲ. ಭಾಳ ಹೊತ್ತು ನೆನೆಯೋದಕ್ಕೆ ಈ ಹಿಟ್ಟನ್ನು ಬಿಡೋಕ್ಕೆ ಹೋಗಬೇಡಿ. ಇದನ್ನು ಈ ಥರ ಕಲಿಸಿ ರೆಸ್ಟಿಗೆ ಇಟ್ಬಿಡೋಣ. ಈ ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಲೇಬೇಡಿ ನೀವು. ನೋಡಿ, ಒಂಥರ ಬಜ್ಜೆ ಹಿಟ್ಟು, ವಡ ಹಿಟ್ಟು ಇರುತ್ತಲ್ಲ, ಆ ಥರ ಇದೆ. ಇವಾಗ ಇದನ್ನು ತಟ್ಕೊಳ್ಳೋಣ. ಕೈಲೇ ತಟ್ಟಿದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಬರಲಿ. ಇದು ಕೈಗೆ ಅಂಟ್ಕೊಳ್ಳೋದಿಲ್ಲ, ಏನಿಲ್ಲ. ಸ್ವಲ್ಪ ನೀರು ಹಚ್ಕೊಳ್ಳಿ, ಕೈಗೆ ಚೆನ್ನಾಗಿ ಬರುತ್ತೆ. ಸೆಂಟರಿಂದ ನಾನು ಮೊದಲೇ ಹೇಳಿದ್ನಲ್ಲ, ಅದೇ ಥರನೇ ಮಾಡ್ಕೊಳ್ಳಿ. ಯಾರಾದರೂ ಗೆಸ್ಟ್ ಬಂದಾಗ ಈ ಥರನೇ ಮಾಡ್ಕೊಳ್ಳಿ. ಯಾರು ಮನೆಯಲ್ಲಿಲ್ಲ ಅಂದರೆ ಸ್ವಲ್ಪ ಹೋಲ್ಗಳನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬೇಯುತ್ತದೆ ಅದು. ನೋಡಿ, ಇದರಲ್ಲಿ 4-5 ಥರ ಹಿಟ್ಟನ್ನು ಹಾಕಿದ್ದೀವಲ್ವ ನಾವು, ಆ ಹಿಟ್ಟು ಮತ್ತು ಅನೇಕ ಥರದ ತರಕಾರಿ ತಪ್ಪಲಗಳನ್ನು ಕೂಡ ನಾವು ಸೇರಿಸಿದ್ದೀವಲ್ಲ, ಹಾಗಾಗಿ ದೇಹಕ್ಕೆ ಬೇಕಾದಂಥ ಎಲ್ಲ ಪ್ರೋಟೀನ್, ವಿಟಮಿನ್ ಎಲ್ಲದನ್ನು ಕೂಡ ಈ ಒಂದು ತಾಲಿಪಟ್ಟು ಒದಗಿಸುತ್ತೆ ನಮಗೆ. ಮಕ್ಕಳು ಎಲ್ಲದನ್ನು ತಿಂತಾ ಇರೋದಿಲ್ಲ. ಈ ಥರ ಮಾಡಿಕೊಟ್ರೆ ಎಲ್ಲದೂ ಅವ್ರ ಹೊಟ್ಟೆ ಸೇರುತ್ತೆ. ನಮಗೂ ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದಂತ ಹೇಳ್ಬೋದು. ಈ ಥರ ನಾನು ಅದರ ಮೇಲೇ ಹೋಲ್ ಮಾಡ್ತಾ ಇದ್ದೀನಿ. ಕೆಳಗಡೆನಾದರೂ ಮಾಡ್ಬೋದು, ಅಥವಾ ಹಂಚು ಮೇಲಾದರೂ ಮಾಡಿ ಆ ಹೋಲ್ಗಳಲ್ಲಿ ಸ್ವಲ್ಪ ಎಣ್ಣೆ ಹಾಕಿದರೆ ಚೆನ್ನಾಗಿ ಬೇಯುತ್ತೆ ಅಂತ ಅಷ್ಟೇ. ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಇವಾಗೇನು ಪಿಜ್ಜಾ, ಬರ್ಗರ್ ಅಂತ ಏನೇನೋ ತಿಂತೀವಲ್ಲ, ಅದು ಇದೇ ಸೇಮೇ ಬರುತ್ತೆ. ಹೊಸ ಒಂದು ಅವತಾರನ ಎತ್ತಿದೆ ಅಂತ ಹೇಳ್ಬೋದು ಅಷ್ಟೇ. ಅದು
ಇದು ಹಳೇ ಕಾಲದಾಗ ಆವಾಗಲೇ ಈ ಥರ ನಮಗೆ ಪಿಜ್ಜಾ ಬರ್ಗರನ್ನು ಕಂಡುಹಿಡ್ಬಿಟ್ಟಿದ್ರು ಹಿರಿಯರಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಇದು. ಯಾವುದಕ್ಕೇನು ಕಡಿಮೆ ಇದೆ ಹೇಳಿ. ಸ್ವಲ್ಪ ತುಪ್ಪದ ಜೊತೆಗೆ, ಮೊಸರು ಜೊತೆಗೆ ಅಥವಾ ನಿಮ್ಗೆ ಇಷ್ಟವಾದ ಚಟ್ನಿಗಳ ಜೊತೆಗೆ ತಿನ್ಬೋದು ಇದನ್ನು. ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಮೊಸರು ಜೊತೆ ತುಪ್ಪ ಇರುತ್ತಲ್ಲ ಅದ್ರ ಜೊತೆಗೆ ತುಂಬ ಸೂಪರಾಗಿ ಬರುತ್ತೆ ಅಂತ ಹೇಳ್ಬೋದು. ಈ ಥರ ನಮಗೆ ಬಾಳೆ ಎಲೆ ಸಿಕ್ಕಿಲ್ಲ ಅಂದರೆ ಈ ಥರ ಒಂದು ಪ್ಲಾಸ್ಟಿಕ್ ಕವರ್ ಇದ್ದರೆ ಸಾಕು. ಕೈಯಿಂದ ತೊಗೋಬೇಕಾಗತ್ತೆ, ಮತ್ತು ಪ್ಲಾಸ್ಟಿಕ್ ಕವರ್ನ ಹಂಚಿಗೆ ಟಚ್ ಮಾಡೋಕೆ ಹೋಗ್ಬೇಡಿ. ಹೊಸೊಬ್ಬರು ಯಾರಾದರೂ ಹುಡುಗಿಯರು ಮಾಡ್ತಾ ಇರ್ತೀರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಈ ಥರ ಕೈಯಲ್ಲಿ ತೊಗೊಂಡು ಹಂಚ್ ಮೇಲೆ ಹಾಕಿ ಅದನ್ನು ಈ ಥರ, ಮತ್ತೆ ಪ್ಲಾಸ್ಟಿಕ್ಕನ್ನೇ ತೊಗೊಂಡು ಹೋಗಕ್ಕೆ ಹೋಗ್ಬೇಡಿ. ಈ ಥರ ಚೆನ್ನಾಗಿ ಬರುತ್ತೆ ಅದು. ಒಂದು ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮ್ಮ ಹಿರಿಯರು ಮಾಡಿದಂಥ ಅಡುಗೆಗಳು ತುಂಬಾ ಪೋಷಕಾಂಶಗಳನ್ನು ಹೊಂದಿರುತ್ತೆ. ತುಂಬಾ ಆರೋಗ್ಯಕ್ಕೂ ಕೂಡ ಬೆಸ್ಟ್ ಅಂತ ಹೇಳ್ಬೋದು. ನನಗೆ ಹೊಸ ಇವಾಗಿನ ಅಡುಗೆಗಳಿಗಿಂತಲೂ ಹಳೆಯ ಅಡುಗೆಗಳೇನಿರುತ್ತಲ್ಲ ಅವೇ ನನಗೆ ತುಂಬಾ ಇಷ್ಟ ಆಗ್ತವೆ ಅಂತ ಹೇಳ್ಬೋದು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ಮನೆಯಲ್ಲಿ ಮಾಡಿಕೊಡಿ.